ಓಕೆ 55. ಚೆನ್ನಾಗಿದೆ, ಆನಿಯನ್ ಕಲರ್ ಚೆನ್ನಾಗಿದೆ. ಕೆಳಗೆ ಬನ್ನಿ. ಶೈಲಜಾ, ಮಾಧವಿ, ಅಲ್ಲಿ ಲಾಸ್ಟಲ್ಲಿ ಬನ್ನಿ. ಪಾಪು ಏನಾಯ್ತು? 2 ಅವರ್ ಕಾಯ್ಬೇಕಾ ಏನಕ್ಕೆ? ಹಾಯ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ಓಯ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಇದು ನನ್ನ KSIC ಸೀರೆ ಕಥೆ ಆಗಿರುತ್ತೆ. ಈ ವಿಡಿಯೋನ ನಾನು ಶೂಟ್ ಮಾಡಿರೋದು 27 ಡಿಸೆಂಬರ್ ಸ್ಯಾಟರ್ಡೇ. ಈಗ ಆಲ್ರೆಡಿ ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ KSICಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂದರೆ, ಶೋರೂಮ್ 10:00ವರೆಗೆ ಓಪನ್ ಆದರೆ ಬೆಳಗ್ಗೆ 3 ಗಂಟೆ 4 ಗಂಟೆಯಿಂದನೇ ಸಾಕಷ್ಟು ಬ್ರ್ಯಾಂಚ್ಗಳಲ್ಲಿ ಜನಗಳು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೊಂದನ್ನು ಅವ್ರಿಗೆ ಕೂಡ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಕೂಡ ಇರಬಹುದು. ಮುಂಚೆ ಎಲ್ಲ ಈ ಸೀರೆಗಳನ್ನು ಅಷ್ಟೊಂದು ಜನ ಖರೀದಿ ಮಾಡ್ತಿರಲಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತಿರುತ್ತೆ KSIC ದುಬಾರಿ ಸೀರೆಗಳು. ಇವಾಗಲೂ ಕೂಡ ಸ್ಟಾರ್ಟಿಂಗ್ ಪ್ರೈಸ್ 20,000ಇಂದ ಸ್ಟಾರ್ಟ್ ಆಗುತ್ತೆ. ಆದರೆ ಕೂಡ ಇಷ್ಟು ಕಾಸ್ಟ್ಲಿ ಸೀರೆ ತೊಗೊಳ್ಳೋಕ್ಕೆ ಕೂಡ ಜನಗಳು ಅಷ್ಟು ಅರ್ಲಿ ಮಾರ್ನಿಂಗ್ ಬಂದು ಕಾಯ್ತಾ ಇದ್ದಾರೆ ಅಂದರೆ ಇದ್ರ ಕ್ರೇಜ್ ಹೇಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ನಾವು ಈ ಸೀರೆನ ತೊಗೊಳ್ಳೋಕ್ಕೆ ಹೊರಟಿದ್ದು MG ರೋಡ್ ಬ್ರ್ಯಾಂಚಿಗೆ. ನಾನು ಕರೆಕ್ಟಾಗಿ 8:15ಗೆ ಇಲ್ಲಿ ರೀಚ್ ಆಗಿದ್ದೆ. ಆಲ್ಮೋಸ್ಟ್ ಅಷ್ಟೊತ್ತಿಗೆ 54 ಜನ ನಮ್ಮ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಕೂಡ ನಮಗೆ ನಗ್ತಾ ಹೇಳ್ತಾಯಿದ್ರು, ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಸೀರೆ ಸಿಗೋ ಡೌಟು, ಯಾಕಂದರೆ ನಾವು ಆಲ್ರೆಡಿ 54 ಮೆಂಬರ್ಸ್ ಇದ್ದೀವಿ ಅಂತ. ಹಾಗೆ ಅಲ್ಲಿದ್ದವ್ರು ನನಗೆ ಹೇಳಿದ್ದು, ಕೆಲವು ಬ್ರ್ಯಾಂಚ್ಗಳಲ್ಲಿ ಬರೀ 50 ಟೋಕನ್ಸ್ನ ಮಾತ್ರ ಕೊಡ್ತಾ ಇದ್ದಾರೆ ಅಂತ. ಈ ಟೋಕನ್ ಏನಿದೆ ಅದನ್ನು KSIC ಯಾವುದೇ ಸ್ಟಾಫ್ ಬಂದು ಕೊಡೋದಿಲ್ಲ. ಯಾಕಂದರೆ ಅಷ್ಟು ಬೇಗ ಯಾವ ಸ್ಟಾಫು ಬರೋದಿಲ್ಲ. ಸೆಕ್ಯೂರಿಟಿ ಕೂಡ 10 o'clock ಬರ್ತಾರೆ. ಆದರೆ ಅಲ್ಲಿ ಬಂದು ಯಾರು ವೆಯ್ಟ್ ಮಾಡಿಸಿರ್ತಾರೆ ಅವರು ಅದನ್ನು ಬಂದು ಬರ್ಕೊಂಡಿರ್ತಾರೆ. ಸೊ ಅಕಾರ್ಡಿಂಗ್ಲಿ ಸೆಕ್ಯೂರಿಟಿ 10 o'clock ಬಂದು ಟೋಕನ್ನ ಇಶ್ಯೂ ಮಾಡ್ತಾರೆ. ಸೊ ಈ ರೀತಿ ಶುರು ಆಗ್ತಾ ಇದೆ. ಸೊ ಇದು ಕಂಪ್ಲೀಟ್ ನನಗೇನಾಯಿತು ಅದನ್ನು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಬೆಳಗ್ಗೆನೇ ಬಂದು ವೆಯ್ಟ್ ಮಾಡಿಸಿದ್ದಾರೆ. ನಮ್ಮದು ಟೋಕನ್ ಕೂಡ 55, 56. ಫೈನಲಿ 10:30ಗೆ ಅವರು ಶೋರೂಮ್ ಓಪನ್ ಮಾಡಿದರು. ಫಸ್ಟು ಬ್ಯಾಚು MG ರೋಡಲ್ಲಿ 25 ಮೆಂಬರ್ಸ್ನ ಒಳಗಡೆ ಬಿಟ್ಟರು. ಮತ್ತು ಶಟರ್ನ ಕೂಡ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಸೆಕೆಂಡ್ ಬ್ಯಾಚ್ನಲ್ಲಿ 10 ಮೆಂಬರ್ಸ್ನ ಒಳಗಡೆ ಬಿಟ್ಟರು. ಫಸ್ಟ್ ಬ್ಯಾಚ್ ಯಾರು ಹೋಗ್ತಾರಲ್ಲ ಅವರಿಗೆ ಅಟ್ಲೀಸ್ಟ್ ಅವಕಾಶಗಳಿರುತ್ತೆ. ಅಷ್ಟು ಸೀರೆಗಳಲ್ಲಿ ಅವ್ರಿಗೆ ಇಷ್ಟ ಆಗಿರೋದನ್ನು ಅಟ್ಲೀಸ್ಟ್ ಚೂಸ್ ಮಾಡೋಕ್ಕೆ ಅವ್ರಿಗೆ ಆಪ್ಷನ್ಸ್ಗಳಿರುತ್ತೆ, ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ. ಬಟ್ ಸೆಕೆಂಡ್ ಬ್ಯಾಚಲ್ಲೂ ಸ್ವಲ್ಪ ಓಕೆ. ಬಟ್ ಥರ್ಡ್ ಬ್ಯಾಚಲ್ಲಿ ಯಾರು ಹೋಗ್ತಾರೆ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಸೀರೆಗಳು ಸಿಗೋದೇ ಇಲ್ಲ. ನಾವು ಕೂಡ ಥರ್ಡ್ ಬ್ಯಾಚ್ ಆಯಿತು. ಬಟ್ ಫಸ್ಟ್ ಬ್ಯಾಚ್ ಮತ್ತು ಸೆಕೆಂಡ್ ಬ್ಯಾಚ್ ಯಾರೆಲ್ಲ ಹೋಗ್ತಾರೆ ಅವರೆಲ್ಲ ಏನೆಲ್ಲ ಸ್ಯಾರೀಸ್ ತೊಗೊಂಡಿದ್ದಾರೆ, ಡಿಸೈನ್ಸ್ ಹೇಗಿದೆ, ಪ್ರೈಸ್ ಏನು, ಸೊ ಇದನ್ನೆಲ್ಲರೂ ಕ್ಯೂನಲ್ಲಿ ನಿಂತಿದ್ದವರು ಚೆಕ್ ಮಾಡ್ತಾಯಿದ್ರು. ನಾವು ಕೂಡ ನೋಡ್ತಾ ಇದ್ವಿ. ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಅಲ್ಲಿ ಯಾರನ್ನ ಕೂಡ ಬಿಡ್ತಾ ಇರಲಿಲ್ಲ, ಎಲ್ಲರೂ ಚೆಕ್ ಮಾಡಿಸ್ತಾಯಿದ್ರು. ಮತ್ತು ಒಳಗಡೆಯಿಂದ ಕೂಡ ಆಫ್ ಶಟರ್ ಕ್ಲೋಸ್ ಮಾಡಿದಾಗ ಸೆಕೆಂಡ್ ಬ್ಯಾಚಲ್ಲಿ ನಾವು ಒಳಗಡೆ ಎಲ್ಲ ಇನ್ನೆಷ್ಟು ಸೀರೆಗಳು ಬಾಕಿ ಇದೆ, ಉಳ್ಕೊಂಡಿದೆ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಅದೆಲ್ಲ ಒಂಥರ ಕ್ರೇಜ್ ಅನ್ನಿಸ್ತಾ ಇತ್ತು. ಏನಪ್ಪ ಈ ಥರ ಆಗಿಬಿಟ್ಟಿದೆಯಾ ಕಂಡೀಷನ್ ಅಂತ. ನಗು ಕೂಡ ಬರ್ತಾಯಿತ್ತು. ಅಲ್ಲಿದ್ದವರೆಲ್ಲ ನಗ್ತಾ ಇದ್ವಿ ಕೂಡ. ಎಷ್ಟೋ ಜನ ಅವ್ರ ಹಸ್ಬೆಂಡ್ಸ್ನ ಕೂಡ ಕರ್ಕೊಂಡು ಬಂದಿದ್ದರು ನಂತರ. ಪಾಪ ಅವ್ರಿಗೆ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಡಿಫ್ರೆಂಟಾಗಿ, ಅಂದರೆ ಸೀರೆ ತೊಗೊಳೋಕ್ಕೆ ಇಷ್ಟೊಂದು ಕ್ಯೂನಲ್ಲಿ ನಿಂತ್ಕೊಂಡು ಈ ಥರ ಎಲ್ಲ ಫಜೀತಿ ಪಡಬೇಕಲ್ಲ ಅಂತ ಕೂಡ ನಗು ಬರ್ತಾಯಿತ್ತು. ಬಟ್ ಫೈನಲಿ ಆ ದಿನ ನನಗೆ ಸೀರೆ ಸಿಕ್ಕಿಲ್ಲ. ಮತ್ತು ಎಲ್ರಿಗೂ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡ್ತೀನಿ ಅಂದರೆ,
MG ರೋಡ್ ಬ್ರ್ಯಾಂಚಿಗೆ ಪರ್ಟಿಕ್ಯುಲರ್ಲಿ ಪ್ರತಿ ಬುಧವಾರ ಕೂಡ ಹೊಸ ಸೀರೆಗಳ ಸ್ಟಾಕ್ ಬರ್ತಾ ಇದೆ. ಆ ದಿನ ಜಾಸ್ತಿ ಕ್ಯೂ ಇರಲ್ಲ ಅಂತ ಹೇಳ್ತಾಯಿದ್ರು. ಸೊ ನೀವು ಕೂಡ ಹೋಗಬಹುದು. ಸೊ ನನಗೆ ಕೂಡ ಹೇಳಿದ್ರು ನೀವು ಬುಧವಾರ ಬನ್ನಿ, ಹೊಸ ಸ್ಟಾಕ್ ಬರುತ್ತೆ ಅಂತ. ಅಂದರೆ 31 ಡಿಸೆಂಬರ್ ನಾನು ಕೂಡ ಹೋದೆ. ಬಟ್ ಬ್ಯಾಡ್ ಲಕ್, ಅವತ್ತು ಸ್ಟಾಕ್ ಬರಲಿಲ್ಲ. ಮತ್ತೆ ರಿಟರ್ನ್ ಆದೆ. ಅವ್ರು ಹೇಳಿದ್ರು ಮೇಡಮ್ ನಾಳೆ ಬನ್ನಿ, ಎಲ್ಲ ಬ್ರ್ಯಾಂಚ್ಗೆ ಪ್ರತಿ ಗುರುವಾರ ಮತ್ತು ಸ್ಯಾಟರ್ಡೆ ಬರ್ತಾ ಇದೆಯಂತೆ ಹೊಸ ಸ್ಟಾಕು. ಸೊ ಹಾಗಾಗಿ ನಿನ್ನೆ ಹೊಸ ವರ್ಷ ಹೋಗಿದ್ದೆ. ಬಟ್ ಸ್ಟಿಲ್ ಜನಗಳು ತುಂಬಾ ಇದ್ದರು. ಬಟ್ ಸ್ಟಿಲ್ ಫೈನಲಿ ಒಂದು ಸೀರೆ ಸಿಕ್ತು. ಬಟ್ ನಾವು ಏನು ಅಂದ್ಕೊಳ್ತೀವಿ ಎಕ್ಸಾಕ್ಟ್ಲಿ ಆ ಥರ ಖಂಡಿತ ಕಡಿಮೆ ಆಪ್ಷನ್ಸ್ ಇವಾಗ ಆ ಥರ ಸಿಗೋದೇ ಇಲ್ಲ. ಇರೋದರಲ್ಲಿ ಚೂಸ್ ಮಾಡಬೇಕಾಗತ್ತೆ. ಬಟ್ ಫೈನಲಿ ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ನನಗೆ ಒಂದು ಸಿಂಪಲ್ ಸೀರೆನೇ ಬೇಕಿತ್ತು. ಸೊ ಇದು ನನ್ನ ಸಿಂಪಲ್ ಸೀರೆ, ತುಂಬಾ ಚೆನ್ನಾಗಿದೆ. ಒಂದು ಸಿಂಪಲ್ ಬಾರ್ಡರ್. ಇದರ ಪ್ರೈಸ್ ಬಂದು 24,000 ಆಯಿತು. ಫೈನಲಿ ಖುಷಿ ಆಯಿತು. ಸೊ ನಿಮಗೆ ಏನಾದರೂ ಕ್ವಾರೀಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಮೆಲ್ಲರಿಗೆ ರಿಪ್ಲೈ ಮಾಡ್ತೀನಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.